ಗುಡ್ ಮಾರ್ನಿಂಗ್ ಫ್ರಮ್ ಬಾದಾಮಿ. ಇವತ್ತು ಬಂದು ಬಾದಾಮಿಯಲ್ಲಿರುವ ಬನಶಂಕರಿ ಟೆಂಪಲ್ಗೆ ನಾನು ಹೋಗ್ತಾ ಇದ್ದೀನಿ. ಈ ಟೆಂಪಲ್ ತುಂಬ ಪವರ್ಫುಲ್ ಮತ್ತು ಇದು ಪಾರ್ವತಿಯ ರೂಪ, ಶಾಕಾಂಬರಿ ಆ ಥರ ನಾನಾ ಹೆಸರಿಂದ ಹೇಳಿ ಪೂಜಿಸ್ತಾರೆ. ಈ ಬನಶಂಕರಿ ಟೆಂಪಲ್ಗೆ ತುಂಬ ಹಿಸ್ಟಾರಿಕಲ್ ಹಿಸ್ಟ್ರಿ ಇದೆ, ಚಾಲುಕ್ಯರ ಕಾಲದ ಕನೆಕ್ಷನ್ ಇದೆ ಅಂತ ಕೂಡ ಹೇಳ್ತಾರೆ. ಅದಾದಮೇಲೆ ಕಾಲಕ್ರಮೇಣ ಇದು ಡೆವಲಪ್ ಆಯ್ತಾ ಬಂತು ಅಂತ ಹೇಳ್ತಾರೆ. ಸೊ ಇವತ್ತು ನಾನು ಬಂದು ಫಸ್ಟ್ ಡೇ ಆಫ್ ದ ಬಾದಾಮಿ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಂದು ಡೇ ಫಸ್ಟಲ್ಲೇ ನಾನು ಬನಶಂಕರಿ ಟೆಂಪಲ್ನ ವಿಸಿಟ್ ಮಾಡಿದೆ. ಅರೌಂಡ್ ಈಗ 8 o'clock ಆಗಿತ್ತು. ಸೊ ದೇವ್ರಿಗೆ ಬೇಕಾಗಿರುವಂಥ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡಿಸ್ಬಿಟ್ಟು ಕುಂಕುಮಾರ್ಚನೆ ಮಾಡ್ಸೋಣ, ನನಗೆ, ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ ಎಲ್ಲರ ಹೆಸರಲ್ಲೂ ಮಾಡ್ಸೋಣ ಅಂತ ಹೇಳಿಬಿಟ್ಟು ಬನಶಂಕರಿ ಟೆಂಪಲಲ್ಲಿ ದೇವ್ರ ಸಾಮಾನೆಲ್ಲ ತಗೊಂಡೆ. ಸೊ ಇವಾಗ ಟೈಮ್ 8 ಗಂಟೆ ಅಷ್ಟೇ, ಬಟ್ ತುಂಬಾ ಕ್ರೌಡೆಡ್ ಇತ್ತು ಗೊತ್ತಾ. ನನಗನ್ನಿಸ್ತು ಸೌತ್ ಇಂಡಿಯಾಗಿನ ನಾರ್ತ್ ಇಂಡಿಯಿಂದ ತುಂಬ ಜನ ಅಲ್ಲಿ ವಿಸಿಟರ್ಸ್ ಇದ್ದರು. ಯು ಪಿಯಿಂದ, ಮಹಾರಾಷ್ಟ್ರದಿಂದ ಎಲ್ಲ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿತ್ತು. ಸೊ ನನಗಿದ್ದು ತುಂಬ ಕಡಿಮೆ ಟೈಮು. ಸೊ ಒಂದೇ ದಿನದಲ್ಲಿ ಬಾದಾಮಿನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಸೊ ದಟ್ ನಾನೇನು ಮಾಡಿದೆ, ಸ್ಪೆಷಲ್ ಟಿಕೆಟ್ನ ತೊಗೊಂಡೆ. ಸ್ಪೆಷಲ್ ಟಿಕೆಟ್ಗೆ ಒಂದು 51 ರೂಪಾಯಿ ಏನೋ ಚಾರ್ಜಸ್ ಇತ್ತು. ತುಂಬಾ ಫ್ರೀ ಆಗಿತ್ತು. ನಾನು ಬಿಟ್ಟರೆ ಒಂದು 2 ಜನ ಏನೋ ಇದ್ದರು ಅಷ್ಟೇ. ಸೊ ಹೋಗ್ಬಿಟ್ಟು ವಿತಿನ್ 10 to 15 ಮಿನಿಟ್ಸಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣವೇ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ದೇವಸ್ಥಾನದಲ್ಲೇ ಮುಗೀತು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಹಾಗೇ ಬರ್ತಾಯಿದ್ದೆ. ಇಲ್ಲಿ ನಿಮ್ಗೆ ಗೊತ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಅಂದರೆ, ಇಲ್ಲೊಂದು ಪುಷ್ಕರಣಿ ಇದೆ. ಇಲ್ಲಿ ವರ್ಷಕ್ಕೊಮ್ಮೆ ಲೈಕ್ ಏನೋ ಪೂಜೆ ಥರ ಏನೋ ಮಾಡ್ತಾರೆ. ಆ ಪೂಜೆಯಲ್ಲಿ ಯಾರ್ಯಾರಿಗೆ ರಾಹು ದೋಷ ಇರುತ್ತೆ ಅದೆಲ್ಲ ಹೋಗುತ್ತೆ ಅಂತ ನಂಬಿಕೆ ಕೂಡ ಜನ ಇದೆ. ಜೊತೆಗೆ ಬಂದುಬಿಟ್ಟು ಇಲ್ಲಿ ಒಂದು ಸ್ತಂಭ ಇತ್ತು ಗೊತ್ತಾ, ಅದು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ನಂಗೆ ಅನಿಸುತ್ತೆ ಅದು ಚಾಲುಕ್ಯರು, ಇಮ್ಮಡಿ ಪುಲಿಕೇಶಿ ಅವ್ರ ಕಾಲದಲ್ಲಿ ಲೊಕೇಟ್ ಆಗಿರ್ಬೋದೇನೋ ಇದು ಅಂತ ನನಗನ್ನಿಸ್ತು. ಬಟ್ ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಜೊತೆಗೆ ಬಂದು ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಬರ್ತಾಯಿದೆ. ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಕ್ರೌಡ್ ಇದೆ ಅಂತ. ಇವಾಗ ಟೈಮ್ ಬಂದು 8 ಗಂಟೆ ಅಷ್ಟೇ, ಅದು ಕೂಡ ಭಾನುವಾರ. ಇವನ್ ವಾರನೂ ಅಲ್ಲ, ಸೋಮವಾರ ಈ ಥರ ಎಲ್ಲ ಆದರೆ ತುಂಬ ರಶ್ ಇರುತ್ತೆ ಅಂತ ಅನ್ಕೊಬೋದು. ಇವತ್ತು ಭಾನುವಾರ, ಬಟ್ ಆದರೂ ಕೂಡ ತುಂಬ ರಶ್ ಇತ್ತು. ಇದು ನನ್ನ ಸೋಲೋ ಟ್ರಿಪ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು, ಜೊತೆಗೆ ಸ್ವಲ್ಪ ನರ್ವಸ್ ಕೂಡ ಇತ್ತು. ಬಟ್ ಟೆಂಪಲ್ಗೆ ಹೋಗಿದ್ರಿಂದ ತುಂಬ ಮೈಂಡು ರಿಲ್ಯಾಕ್ಸ್ ಆಯಿತು, ಪೀಸ್ಫುಲ್ ಅನ್ನಿಸ್ತು. ಸಿಕ್ಕಾಬಟ್ಟೆ ಓಕೆ ಐ ಕ್ಯಾನ್ ಡೂ ಇಟ್ ಅನ್ನೋ ಥರ ಅನ್ನಿಸ್ತು. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಐಹೊಳೆ, ಪಟ್ಟದಕಲ್ಲು ಮತ್ತು ಚಿತ್ರಕೂಟ್ ಇದ್ರ ಬಗ್ಗೆ ಎಲ್ಲ, ಮತ್ತು ಜೊತೆಗೆ ಕೇವ್ಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾರ್ ಕಮ್ಮಿಂಗ್ ಎಪಿಸೋಡ್ಸ್ ಚೆನ್ನಾಗಿರುತ್ತೆ, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.